ಫ್ರೆಂಡ್ ನೀವೆಲ್ಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಲ್ಲಿ ಈ ಒಂದು ಎರಡು ಬ್ಯಾಂಕ್ ನಲ್ಲಿ ಏನಾದ್ರು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಇದ್ರೆ ಈ ಒಂದು ಬ್ಯಾಂಕ್ ನಲ್ಲಿ ಸದ್ಯಕ್ಕೆ ಸೆಪ್ಟೆಂಬರ್ 19ರಿಂದ ಹಿಡಿದು ಸೆಪ್ಟೆಂಬರ್ 22 ತನಕ ಯಾವುದೇ ಒಂದು ಸರ್ವಿಸ್ ಕೂಡ ಇರಲ್ಲ. ಎಲ್ಲಾ ಸರ್ವಿಸ್ ಕೂಡ ಸ್ಟಾಪ್ ಆಗಿರುತ್ತೆ ಫ್ರೆಂಡ್. ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಈ ಒಂದು ಸಾಫ್ಟ್ವೇರ್ ನ ಎರಡು ಕೂಡ ಜೋಡಣೆ ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೆ ಈ ಒಂದು 3 ದಿನ ಯಾವುದೇ ಒಂದು ಬ್ಯಾಂಕಿನ ಸರ್ವಿಸ್ ಕೂಡ ಇರಲ್ಲ. ಇದರ ಜೊತೆಗೆ ಈ ಒಂದು ಬ್ಯಾಂಕ್ ಸರ್ವಿಸ್ ಕೂಡ ಇರಲ್ಲ. ಇದ್ರ ಜೊತೆಗೆ ನಿಮ್ಮ ಹತ್ರ ಏನಾದ್ರು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇದ್ರೂ ಕೂಡ ಈ ಒಂದು ಅಕೌಂಟ್ ನಲ್ಲಿ ಲಿಂಕ್ ಇದ್ದು ನೀವು ಇಷ್ಟು ದಿನ ಏನಾದ್ರು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಕೂಡ ಸದ್ಯಕ್ಕೆ 3 ದಿನ ಯಾವುದೇ ಒಂದು ಸರ್ವಿಸ್ ಕೂಡ ಇರಲ್ಲ. ಗೂಗಲ್ ಪೇ, ಪೇಟಿಎಂ ನಲ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ತೋರಿಸಲ್ಲ. ಯಾರಿಗಾದ್ರೂ ದುಡ್ಡು ಸೆಂಡ್ ಮಾಡ್ಕೊಂಡ್ರು ಕೂಡ ಆಗಲ್ಲ. ಯಾರಾದ್ರೂ ನಿಮಗೆ ದುಡ್ಡು ಕಳಿಸಿಕೊಂಡ್ರು ಕೂಡ ಇವು ಸದ್ಯಕ್ಕೆ ಈ ಒಂದು ಸರ್ವಿಸ್ ಸ್ಟಾಪ್ ಆಗಿರುತ್ತೆ. ಯಾರು ಕೂಡ ಆಶ್ಚರ್ಯ ಪಡುವಂತ ವಿಷಯ ಅಲ್ಲ. ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ಅಷ್ಟೇ ಜೋಡಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಈ ಒಂದು ದೇಶಕ್ಕೆ ಒಂದೇ ಬ್ಯಾಂಕ್ ಇರುವ ಉದ್ದೇಶಕ್ಕೆ ಈ ಒಂದು ಗ್ರಾಮೀಣ ಬ್ಯಾಂಕ್ ಹಾಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಈ ಎರಡು ಕೂಡ ಜೋಡಣೆ ಮಾಡುವ ಒಂದು ಉದ್ದೇಶಕ್ಕೆ ಈ ಒಂದು ಸರ್ವಿಸ್ ನ ಸದ್ಯಕ್ಕೆ 3 ದಿನ ಯಾವುದೇ ಒಂದು ಸರ್ವಿಸ್ ಇರಲ್ಲ ಅಂತ ಅಧಿಕೃತವಾಗಿ ಯಾರೆಲ್ಲ ಈ ಒಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಹೊಂದಿದವರಿಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ಫ್ರೆಂಡ್. ಈ ಒಂದು ಮೆಸೇಜ್ ಕಂಪ್ಲೀಟ್ ಆಗಿ ಸೆಪ್ಟೆಂಬರ್ 19ರಿಂದ ಹಿಡಿದು ಸೆಪ್ಟೆಂಬರ್ 22 ತನಕ ಕೂಡ ಯಾವುದೇ ಒಂದು ಸರ್ವಿಸ್ ಇಲ್ಲ ಅಂತ ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಷಯ ನೀವು ತಿಳ್ಕೊಂಡಿದ್ರೆ ಈ ಒಂದು ವಿಡಿಯೋನ ಯಾರೆಲ್ಲ ನಿಮ್ಮ ಒಂದು ಫ್ರೆಂಡ್ ಯಾರೆಲ್ಲ ಗ್ರಾಮೀಣ ಬ್ಯಾಂಕ್ ಹಾಗೆ ಗ್ರಾಮೀಣ ವಿಕಾಸ ಬ್ಯಾಂಕ್ ನಲ್ಲಿ ಅಕೌಂಟ್ ಹೊಂದಿದ್ದಾರಲ್ಲ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ